ಧನುಸ್ಸು ರಾಶಿ, ಕುಟುಂಬದವರ ಸಲಹೆಯನ್ನು ಪಡ್ಕೊಳ್ಳಿ. ಅದರಿಂದ ನಿಮಗೆ ಅನುಕೂಲವಾಗುತ್ತೆ. ಯಾವುದೇ ಕೆಲಸವನ್ನು ಮಾಡೋದಿರಲಿ, ಮನೆಯಲ್ಲಿ ಚರ್ಚೆಯನ್ನು ಮಾಡಿ, ಕುಟುಂಬದ ಎಲ್ಲ ಸದಸ್ಯರ ಸಲಹೆಗಳನ್ನು ಸ್ವೀಕಾರ ಮಾಡಿ, ಕೊನೆಯಲ್ಲಿ ಅವೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಸರಿಯಾದಂತಹ ತೀರ್ಮಾನವನ್ನು ಮಾಡಿದರೆ ನಿಮ್ಮ ಕೆಲಸಕ್ಕೆ ಅನುಕೂಲವಾಗ್ತಕ್ಕಂಥದ್ದು. ಹೊಸ ವಸ್ತ್ರಾಭರಣದ ಖರೀದಿ ಸಹಜವಾಗಿ ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದು. ಹಳೆಯ ಸಾಲದ ತೀರುವಳಿಯಾಗುವಂಥದ್ದು. ಹಿಂದೆ ಯಾವತ್ತೋ ಮಾಡಿದಂತಹ ಸಾಲ ಈ ದಿವಸ ಅದು ಪರಿಪೂರ್ಣವಾಗುತ್ತೆ, ಋಣಮುಕ್ತರಾಗ್ತೀರಿ ಅಂತ ಹೇಳಬೇಕಾದಂಥದ್ದು. ಶ್ರೇಷ್ಠ ವ್ಯಕ್ತಿಗಳ ಮಾರ್ಗದರ್ಶನ ನಿಮಗೆ ಸಿಕ್ಕುತ್ತೆ. ಯಾರು ಸಮಾಜದಲ್ಲಿ ಹೆಸರನ್ನು ಮಾಡಿರ್ತಾರೋ ಅಂತಹ ವ್ಯಕ್ತಿಗಳ ಒಂದು ಮಾರ್ಗದರ್ಶನ ಅಥವಾ ಅವರ ಮಾತು ನಿಮಗೆ ಬಹಳ ಅನುಕೂಲಕರವಾಗಿರುತ್ತೆ. ಜನರ ಮಾತಿಗೆ ಮಹತ್ವವನ್ನು ಕೊಡಲಿಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅಪಹಾಸ್ಯವನ್ನು, ಟೀಕೆಯನ್ನು ಅಥವಾ ಅವಹೇಳನವನ್ನು ಮಾಡ್ತಾರೆ. ಆ ಮಾತುಗಳನ್ನೆಲ್ಲ ಸರಿಪಡಿಸಬೇಕು ಅಂತಾದರೆ ಆ ದಿವಸ ಕಳೆದು ಹೋಗುತ್ತೆ, ಆ ತಿಂಗಳು ಕಳೆದು ಹೋಗುತ್ತೆ, ಆ ವರ್ಷ ಕಳೆದು ಹೋಗುತ್ತೆ. ಕೊನೆಗೂ ಕೂಡ ಅದು ಸರಿಯಾಗುವಂತಹ ಲಕ್ಷಣಗಳು ಕಾಣೋದಿಲ್ಲ. ಹಾಗಾಗಿ ನಿಮ್ಮ ಆತ್ಮವಿಶ್ವಾಸ ಅಥವಾ ನಿಮ್ಮ ಆತ್ಮಗೌರವ, ಸಮಾಜಕ್ಕೆ ಯಾವುದು ಒಳಿತೋ ಯಾವುದು ಹಿತವೋ ಅಂತಹ ಕಾರ್ಯದಲ್ಲಿ ನೀವು ಮಗ್ನರಾಗಿ ಅಂತ ಹೇಳುವಂಥದ್ದು. ಸರಿಯಾದ ನಿರ್ಧಾರಗಳ ಮೊರೆ ಹೋಗಬೇಕು. ಸರಿಯಾದಂತಹ ರೀತಿಯಲ್ಲಿ ನಿಮ್ಮ ನಿರ್ಧಾರಗಳಿರಬೇಕು. ಅದಿಲ್ಲ ಅಂತಾದರೆ ಸಮಾಜದಲ್ಲಿ ಕೆಟ್ಟ ಹೆಸರಿಗೆ ಕಾರಣವಾಗುತ್ತೆ. ಋಣಮೋಚನ ಮಂಗಳ ಸ್ತೋತ್ರವನ್ನು ಪಠನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಕೆಲಸದಲ್ಲಿ ಏಕಾಗ್ರತೆ ಇರಬೇಕು. ಯಾವ ಕೆಲಸವನ್ನು ಮಾಡ್ತಾ ಇದ್ದೀರೋ ಅಲ್ಲಿ ಮನಸ್ಸು ಬಹಳ ನಿರ್ಮಲವಾಗಿ ಏಕ ಚಿತ್ತದಿಂದ ನಿಮ್ಮ ಕೆಲಸವನ್ನು ಮಾಡಬೇಕಾಗತ್ತೆ. ದೈಹಿಕ ಶ್ರಮದಿಂದ ತುಂಬ ಆಯಾಸವನ್ನು ಅನುಭವಿಸ್ತೀರಿ. ಕಷ್ಟಪಟ್ಟು ದೇಹ ಶ್ರಮವನ್ನು ನೀವು ವಿನಿಯೋಗ ಮಾಡಿಕೊಳ್ತಾ ಇದ್ದೀರಿ. ಅದರಿಂದ ತುಂಬ ಆಯಾಸದ ದಿವಸ. ಸರ್ಕಾರಿ ಕೆಲಸಗಳಲ್ಲಿ ವಿಘ್ನವಾಗುತ್ತೆ. ಆದ್ದರಿಂದ ಸರ್ಕಾರದ ಕೆಲಸಗಳು ಏನೇ ಇದ್ದರೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಆಲೋಚನೆ ಮಾಡಿ, ಒಂದು ವೇಳೆ ಮುಂದಾಕಲಿಕ್ಕೆ ಅವಕಾಶಗಳಿದ್ದರೆ ಈ ದಿವಸ ಆ ವಿಷಯವನ್ನು ಬಿಟ್ಟುಬಿಡಿ ಅಂತ ಹೇಳಿ ಅರ್ಥ. ತಂದೆಯವರ ಜೊತೆ ಮಾಡಿದಂತಹ ಚರ್ಚೆ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ. ಯಾವ ವಿಷಯವನ್ನು ಕುರಿತು ತಂದೆಯವರ ಜೊತೆ ನೀವು ಚರ್ಚೆಯನ್ನು ಮಾಡ್ತೀರೋ ಅದರಿಂದ ನಿಮಗೆ ಅನುಕೂಲವಾಗ್ತಕ್ಕಂಥದ್ದಿದೆ. ವಾಸ್ತು ದೋಷದಿಂದ ಹಲವಾರು ವ್ಯತ್ಯಾಸಗಳನ್ನು ನೀವು ನೋಡಬೇಕಾಗುತ್ತೆ. ಅದು ಮನೆಯಲ್ಲಿ, ವ್ಯಾವಹಾರಿಕವಾಗಿ, ನಿಮ್ಮ ಕಚೇರಿಯಲ್ಲಿರಬಹುದು. ಎಲ್ಲ ಕಡೆಯಲ್ಲೂ ಕೂಡ ವಾಸ್ತು ದೋಷದಿಂದ ಆಗತಕ್ಕಂತಹ ನಷ್ಟ, ಹಿನ್ನಡೆ ನಿಮಗೆ ಬಹಳ ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ನಿಮ್ಮ ಕಲ್ಪನಾ ಲೋಕದಿಂದ ಹೊರಬರಬೇಕು. ಆಗ ಮಾತ್ರ ಎಲ್ಲವೂ ಸಿಕ್ಕತ್ತೆ. ಏನೋ ಆಲೋಚನೆಯಲ್ಲಿರ್ತಕ್ಕಂಥದ್ದು ಹೀಗಾಗತ್ತೆ ಹಾಗಾಗತ್ತೆ ಅಂತಕ್ಕಂತಹ ಭ್ರಮೆ ನಿಮ್ಮ ಹಿನ್ನಡೆಗೆ ಕಾರಣವಾಗಬಹುದು. ಆ ಭ್ರಮಾಲೋಕದಿಂದ ಹೊರಬರಬೇಕಾದಂಥದ್ದು. ಹಣದ ವಿಚಾರದಲ್ಲಿ ಜಗಳವಾಗತಕ್ಕಂತಹ ಸಾಧ್ಯತೆ ಇದೆ. ಜಾಗ್ರತೆಯಿಂದ, ಎಚ್ಚರಿಕೆಯಿಂದ ಅದನ್ನು ಗಮನಿಸ್ಕೊಳ್ಳಿ. ವಾಸ್ತುಪುರುಷನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಹಣದ ವಿಚಾರಕ್ಕೆ ಏನೋ ಒಂದಷ್ಟು ಮನಸ್ತಾಪಗಳು ಬರತಕ್ಕಂಥದ್ದು. ಮಾನಸಿಕವಾದಂತಹ ನೆಮ್ಮದಿಗೆ ಭಂಗವಾಗತಕ್ಕಂತಹ ಕೆಲಸವಾಗುತ್ತೆ. ತಪ್ಪು ವಿಚಾರಗಳಿಂದ ಅಂತರವನ್ನು ಕಾಯ್ದುಕೊಳ್ಬೇಕು. ಯಾವ ವಿಷಯದಲ್ಲಿ ತಪ್ಪು ಮಾಹಿತಿ ಇದೆಯೋ, ಆ ವಿಷಯವೇ ತಪ್ಪಿದೆಯೋ ಅಂತಹ ವಿಚಾರಗಳಲ್ಲಿ ಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ಮಗ್ನರಾಗ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತ ಹೇಳಬೇಕು. ಅತೃಪ್ತಿಯ ಭಾವ ಕಾಡುತ್ತೆ. ಯಾವ ವಿಷಯಕ್ಕೆ ಬಂದರೂ ಕೂಡ ತೃಪ್ತ ಜೀವನ, ತೃಪ್ತ ಭಾವ ನಿಮ್ಮದಾಗಿ ಇಲ್ಲದೇ ಇರತಕ್ಕಂಥದ್ದು. ಹಿರಿಯರ ಅಭಿಪ್ರಾಯ ಬಹಳ ಮುಖ್ಯವಾಗುತ್ತೆ. ಯಾವುದೇ ವಿಷಯವನ್ನು ತಗೊಳ್ಳಿ, ಹಿರಿಯರು ಯಾವ ರೀತಿ ಅಭಿಪ್ರಾಯವನ್ನು ಪಡ್ತಾರೋ ಆ ಅಭಿಪ್ರಾಯ ಬಹಳ ಬಹಳ ಮುಖ್ಯ ಅಂತ ಅನ್ನಿಸ್ತಕ್ಕಂಥದ್ದು. ಪ್ರೇಮಿಗಳಿಗೆ ಸಮಾಧಾನಕರವಾದಂತಹ ವಾತಾವರಣ ಇರುತ್ತೆ. ಅಂತಹ ಒಳ್ಳೆಯ ವಾತಾವರಣವನ್ನು ಉತ್ತಮವಾದಂತಹ ಕೆಲಸಕ್ಕೆ ಸದ್ವಿನಿಯೋಗ ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ದು. ಅನಾರೋಗ್ಯದಿಂದ ಬೇಸರವಾಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯಗಳು ಕಾಣತಕ್ಕಂಥದ್ದಾಗುತ್ತೆ. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಸ್ನೇಹಿತರುಗಳಿಗೆ, ಬಂಧುಗಳಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತೀರಿ. ಇದು ನಿಮ್ಮ ಮನಸ್ಸಿಗೆ
ತೃಪ್ತಿಯನ್ನು ಕೊಡ್ತಕ್ಕಂತಹದ್ದಾಗುತ್ತೆ. ವಿವಾಹ ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ, ಅಲ್ಲಿ ಅವಮಾನಕ್ಕೆ ಅವಕಾಶವಾಗುತ್ತೆ. ಯಾವುದೋ ನಿಮ್ಮ ವೈಯಕ್ತಿಕವಾದಂತಹ ವಿಷಯ ಬಯಲಾಗಿ ಅದರಿಂದ ಅವಮಾನವಾಗ್ತಕ್ಕಂಥದ್ದು. ಹಳೆಯ ಸ್ನೇಹಿತರನ್ನು ಭೇಟಿ ಮಾಡೋದಕ್ಕೆ ಇಚ್ಛೆ ಪಡ್ತೀರಿ, ಅದು ನಿಮ್ಮ ಗ್ರಹಗತಿಯ ದೃಷ್ಟಿಯಿಂದ ಅವಕಾಶಗಳು ಕಡಿಮೆಯಾಗುವಂತಹದ್ದು, ನೀವು ಅವಕಾಶ ವಂಚಿತರಾಗುವಂತಹದ್ದು ಸ್ಪಷ್ಟವಾಗ್ತಾ ಇದೆ. ಮಕ್ಕಳಿಂದ ಲಾಭವನ್ನು ಪಡಿತಾ ಇರ್ತೀರಿ. ಇವತ್ತೂ ಕೂಡ ಮಕ್ಕಳಿಂದ ಉತ್ತಮವಾದಂತಹ ಲಾಭ ಅಥವಾ ಅವರಿಂದ ಆಗತಕ್ಕಂತಹ ಯಾವುದೋ ಸಹಾಯ ಬಹಳ ಮುಖ್ಯ ಅಂತ ಹೇಳಿ ಅನಿಸುವಂಥದ್ದು. ನಿಮ್ಮ ನಿರ್ಧಾರಗಳೇನಿದೆ ಅದು ಯಾರಿಗೂ ಕೂಡ ಬೇಸರವನ್ನು ತರಬಾರದು. ಯಾಕೆ ಅಂತಂದರೆ ನೀವು ತೆಗೆದುಕೊಳ್ಳತಕ್ಕಂತಹ ತೀರ್ಮಾನದಿಂದ ಬೇರೆಯವರು ನೋವನ್ನು ಪಡ್ತಾ ಇದ್ದಾರೆ ಅಂತ ಆದರೆ ನಿಮಗೆ ಅದು ಶ್ರೇಯಸ್ಸನ್ನು ತಂದುಕೊಡುವಂಥದ್ದಲ್ಲ. ಸಂಬಂಧಿಕರ ಮನೆಗೆ ಹೋಗಿ ಬರಬೇಕಾದಂತಹ ಒಂದು ವಾತಾವರಣ ಸಂದರ್ಭ ಏರ್ಪಾಟಾಗಬಹುದು. ಸಂತೋಷದಿಂದ ಸಮಾಧಾನದಿಂದ ಕರ್ತವ್ಯದ ದೃಷ್ಟಿಯಿಂದ ಬಂಧುಗಳ ಮನೆಗೆ ಹೋಗಿ ಬನ್ನಿ. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ. ಈ ರೀತಿ 12 ರಾಶಿಗಳ ಫಲಾಫಲಗಳನ್ನು ತಿಳಿದಿದ್ದೀರಿ. ಗ್ರಹಗತಿಯ ದೃಷ್ಟಿಯಿಂದ ನಿಮಗಿರಬಹುದಾದಂತಹ ಕಷ್ಟ ನಷ್ಟಗಳು ದೂರವಾಗಲಿ, ಭಗವಂತನ ಅನುಗ್ರಹದಿಂದ ಸದಾಕಾಲ ಸುಖವಾಗಿರಿ ಅಂತ ಹೇಳಿ ಹಾರೈಸ್ತಾ ಶುಭವಾಗಿ.